ಇಲ್ಲಿ ಒಂದು ಸುಂದರ ಹಳ್ಳಿಯ ತೋಟದ ಕಥೆ ಅನ್ನು ಕನ್ನಡದಲ್ಲಿ ನೀಡಲಾಗಿದೆ. ಒಂದು ಕಾಲದಲ್ಲಿ ಮಲ್ಲಾಪುರ ಎಂಬ ಹಳ್ಳಿಯಲ್ಲಿ ರಾಮಯ್ಯನವರು ಎಂಬ ಒಬ್ಬ ಹಿರಿಯ ಕೃಷಿಕನಿದ್ದರು. ಅವರು ತಮ್ಮ ಹೆಣ್ಣು ಮಕ್ಕಳಂತೆ ಬೆಳೆಸಿದ ಒಂದು ತೋಟವಿಟ್ಟಿದ್ದರು. ಆ ತೋಟದಲ್ಲಿ ಮಾವು, ಸೀತಾಫಲ, ಬಾಳೆ, ನೇರಳೆ, ಹಲಸಿನ ಮರಗಳು ಹಬ್ಬಿ ಹಸುರಾಗಿದ್ದವು. ರಾಮಯ್ಯ ತೋಟವನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ಹೊತ್ತಿಗೆ ಅವರು ತೋಟಕ್ಕೆ ಹೋಗಿ ಮರಗಳೊಂದಿಗೆ ಮಾತುಕತೆ ಮಾಡುತ್ತಿದ್ದರು. ನೀವು ಚೆನ್ನಾಗಿ ಬೆಳೆಯಬೇಕು, ನಮ್ಮ ಹಳ್ಳಿಗೆ ಹೆಮ್ಮೆ ತರಬೇಕು ಎಂದು ಮರಗಳಿಗೆ ಹೃದಯದಿಂದ ಮಾತನಾಡುತ್ತಿದ್ದರು. ಒಂದು ದಿನ ಹಳ್ಳಿಗೆ ಹೊಸದಾಗಿ ಶಾಲೆಗೆ ಬಂದ ಮಕ್ಕಳ ಗುಂಪು ತೋಟವನ್ನು ಭೇಟಿಯಾಗಿ ಬೆಳೆಗಳ ಬಗ್ಗೆ ಪ್ರಶ್ನೆ ಕೇಳಿತು. ರಾಮಯ್ಯನವರು ಪ್ರತಿಯೊಂದು ಮರದ ಮಹತ್ವ, ಅದು ನಮಗೆ ನೀಡುವ ಆಹಾರ, ಔಷಧೀಯ ಗುಣಗಳನ್ನು ಮಕ್ಕಳಿಗೆ ತಿಳಿಸಿದರು. ಮಕ್ಕಳು ತುಂಬಾ ಖುಷಿಯಾದರು ಮತ್ತು ತೋಟದ ಬಗ್ಗೆ ಗೌರವವಿತ್ತು. ಅಂದಿನಿಂದಲೇ ಹಳ್ಳಿ ಮಕ್ಕಳು ಪ್ರತಿ ವಾರ ರಾಮಯ್ಯನವರ ತೋಟಕ್ಕೆ ಬಂದು ಬೆಳೆಗಳನ್ನು ವಾಟರ್ಡ್ ಮಾಡುವುದು, ಹಣ್ಣು ತಿನ್ನುವುದು, ಹೊಸ ಗಿಡಗಳನ್ನು ನೆಡುವುದು ಶುರು ಮಾಡಿದರು. ತೋಟ ಹಳ್ಳಿಯ ಮಕ್ಕಳಿಗೆ ಪಾಠಶಾಲೆಯಂತೆ ಬದಲಾಗಿತ್ತು. ವರ್ಷಗಳಾದರೂ ತೋಟ ತನ್ನ ಹಸಿರನ್ನು ಕಳೆದುಕೊಳ್ಳಲಿಲ್ಲ. ರಾಮಯ್ಯನವರ ಪ್ರೀತಿಯ ಕೆಲಸ, ಮಕ್ಕಳ ಸಹಾಯ, ಪ್ರಕೃತಿಯ ಆಶೀರ್ವಾದದಿಂದ ಅದು ಎಲ್ಲರ ಮನಸ್ಸಿನಲ್ಲಿ ನೆಲೆಗೊಂಡಂತಾಯಿತು. ನೀತಿಪಾಠ: ಪ್ರಕೃತಿಯನ್ನು ಪ್ರೀತಿಸಿದರೆ ಅದು ನಮ್ಮೆಲ್ಲರ ಜೀವನವನ್ನು ಹಸನಾಗಿಸುತ್ತದೆ. ನೀವು ಈ ಕಥೆಗೆ ಚಿತ್ರ ಬೇಕಾದರೂ